ಅಯ್ಯಯ್ಯಯ್ಯೋ, ಯಾಕೆ ಅಳ್ತಿದ್ಯಾ ಕಂದ? ಏನಾಯ್ತಮ್ಮ? ಅದೇನೇ ಆದ್ರೂ ಹೆಣ್ಮಕ್ಳು ಅಂದನೇ ಬೇರೆ. ನೀನ್ ಸೀರೆ ಬದಲಾಯಿಸಿದ ಮಾತ್ರಕ್ಕೆ ನೀನ್ ಅಂದಾನು ಬದಲಾಗತ್ತಾ? ಅಯ್ಯೋ, ನನ್ ಬಗ್ಗೆ ಅಲ್ಲ ರೀ, ಮಕ್ಳ ಬಗ್ಗೆ ಹೇಳ್ತಾ ಇದೀನಿ. ಚಿಕ್ಕ ಹುಡುಗಿ ಹೇಳ್ದಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು ಚಿಕ್ಕಪ್ಪ, ಆಂಟಿ ಅಲ್ಲ ಅಂತ. ಅಂದ್ರೆ ಏನೇ? ದುರಂದರ, ನಿನ್ ಬಗ್ಗೆ ಹೇಳೋದ್ ಬಿಟ್ಟು ಹಬ್ಬದ ಬಗ್ಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಚಿಕ್ಕಿಗೇನ್ ಗೊತ್ತಿರತ್ತೆ ಅತ್ತೆ? ನಿನಗೆ ಗೊತ್ತಿದ್ರೆ ಹೇಳು. ಎಲ್ಚನ್ ಹಣ್ಣು ಹುಳ್ಳುಗೆ ಸ್ವೀಟ್ ಆಗಿರುತ್ತೆ ಅಂತೆ. ಯಾಕೆ ಹಾಗೆ ಮಾತಾಡ್ತೀರಾ? ಗೊತ್ತಿದ್ರೆ ಹೇಳು. ಈ ನಡುವೆ ವ್ಯಂಗ್ಯಗಳೆಲ್ಲ ಜಾಸ್ತಿ ಆಗೋಗಿದೆ ನಿಂದು. ಅಮ್ಮ, ಅಕ್ಷತೆಗೆ ಅರ್ಶನ ಕುಂಕುಮದ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ತಗೊಂಬಂದಿದ್ದೀನಮ್ಮ. ಅಲ್ಲಿದೆ ನೋಡು. ವಿಶಾಲಾಕ್ಷಿ, ಶಾಮಂತಿಗೆ ಹೂವು, ₹1 ಕಾಯಿನ್ಸು, ಹಣ್ಣು ಹಂಪಲು ಎಲ್ಲ ಇದೆ. ಮಕ್ಕಳಿಗೆ ನಾವು ಹಣ್ಣಿರಿಯೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ನರದೃಷ್ಟಿ, ಗೃಹಪೀಡ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಬದ್ರಿಫಲ ಅನ್ನೋ ಹೆಸರಿರುವಂತ ಈ ಎಳ್ಚಿ ಹಣ್ಣಿನ ಮರದ ಹತ್ರ ನರನಾರಾಯಣರು ಆಶ್ರಮದ ವ್ಯವಸ್ಥೆ ಮಾಡಿಕೊಂಡು ಈ ಹಣ್ಣನ್ನು ತಿನ್ಕೊಂಡೇ ತಪಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ದೇವ ಇದ್ನಲ್ಲ ಪರಮೇಶ್ವರನ್ನ ಉಳಿಸ್ಕೋಬೇಕು ಅಂತ ಘೋರ ತಪಸ್ ಮಾಡ್ತಿರ್ಬೇಕಾದ್ರೆ ಭದ್ರಿ ಫಲವನ್ನ ಮುಕ್ಕೋಟಿ ದೇವತೆಗಳು ನರನಾರಾಯಣನ ತಲೆ ಮೇಲೆ ಬೀಳಿಸಿದ್ರು. ವಾವ್! ಅವತ್ತು ನಡೆದ ಇನ್ಸಿಡೆಂಟ್ಗೆ ಪ್ರತೀಕವಾಗಿ ಇವತ್ತು ಮಕ್ಕಳನ್ನ ನಾರಾಯಣ ಅಂತ ಅಂದ್ಕೊಂಡು ಬೋಗಿ ಕೊಡೋ ಅಂತಹ ಸಂಪ್ರದಾಯ ಬಂದಿದೆ ಅಂತ ಕಾಣುತ್ತೆ. ಇನ್ನೊಂದು ವಿಷಯ ಹೇಳ ನಿಮಗೆ. -16 ಡಿಗ್ರಿಯಿಂದ ಹಿಡಿದು ವಿಪರೀತವಾಗಿರೋ 50 ಡಿಗ್ರಿವರೆಗೂ ಎಂಥ ವೆದರ್ನಾದ್ರೂ ಎದುರಿಸಿ ನಿಲ್ಬಹುದಾದಂಥ ಮರ ಯಾವುದಾದ್ರೂ ಇದೆ ಅಂತ ಅಂದ್ರೆ ಅದು ಈ ಎಲ್ಚೆ ಹಣ್ಣಿನ ಮರನೇ. ಸೂಪರ್ ವಿಕ್ರಾಂತ. ನೀವೆಲ್ರೂ ಹೂವು ಹಣ್ಣನ್ನ ಮಕ್ಳ ತಲೆಗೆ ಎರಿತೀರಾ. ನಾನು ಆಲ್ರೆಡಿ ಹಣ್ಣಿನ ಥರನೇ ಕಾಣಿಸೋ ಅಂತ ಬಣ್ಣ ಹಚ್ಚಿಟ್ಟಿರೋ ಕೆಮಿಕಲ್ ಬಾಲ್ಸ್ ಅನ್ನ ವಿಶಾಲಾಕ್ಷಿ ತಲೆ ಮೇಲೆ ಹಾಕಿದ ತಕ್ಷಣ ಮಾಯಾವಿ ಹುಡುಗಿ ಕೂದಲು ಸುಟ್ಟು ಹೋಗಿ ವಿಲವಿಲ ಅಂತ ಒತ್ತಾಡ್ತಾಳೆ. ಕೇಳಿಸ್ಕೊಂಡ್ರ ಮಾಮ್? ಹಣ್ಣೇರಿಯೋದ್ರ ಬಗ್ಗೆ ಇವರೆಲ್ಲ ಮಾತಾಡ್ತಿರೋದನ್ನ ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದಾವಲ್ಲ ಬಾವಾ. ಒಳ್ಳೆ ಮಾತನಾದ್ರೂ ಆಡೋ ಹಾಗಿದ್ರೆ ಸ್ವಲ್ಪ ಕೇಳಿಸ್ಕೋಬೋದು ಸುಮ್ಮನ. ಹೇಳ್ತೀಯಾ? ನಾನ್ ಹೇಳಲ್ಲ. ಗೊತ್ತಿದ್ರೆ ತಾನೇ ಸುಮ್ಮನ ಹೇಳೋದಿಕ್ಕೆ. ತಲೆ ಮಧ್ಯ ಭಾಗದಲ್ಲಿ ಬ್ರಹ್ಮರಥ ಇರುತ್ತೆ. ಈ ತರ ಹಣ್ಣುಗಳನ್ನ ಎರೆದು ಅದನ್ನ ತಾಕೋ ಹಾಗೆ ಮಾಡಿದ್ರೆ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಆಗುತ್ತೆ. ಜ್ಞಾನಾಭಿವೃದ್ಧಿ ಆಗುತ್ತಂತೆ ಮಾಮ್. ಹೌದು ಕಣೋ. ಶಾಮಂತಿಗೆ ಹೂವನ್ನ ಬೆರೆಸಿದ್ರೆ ಅದರ ಅಬ್ಸರ್ವೇಷನ್ ಇಂದ ಮೈ ಮೇಲಿರೋ ಬ್ಯಾಕ್ಟೀರಿಯಾ ಎಲ್ಲ ನಾಶ ಆಗುತ್ತೆ.
ಅಮ್ಮ, ಮಕ್ಳ ಜೊತೆಗೆ ನಿಮ್ಗೂ ಇವತ್ತು ಇವರು ಹಣ್ಣೆರಿತಾರೆ. ಹೌದಮ್ಮಕ್ಕ. ಅಪ್ಪ, ನೀವು ಮಕ್ಕಳನ್ನ ಕೆಳಕ್ ಕರ್ಸಿ. ಅವ್ರವ್ರ ಮಕ್ಳಿಗೆ ಅವ್ರವ್ರ ತಂದೆ ತಾಯಿ ಏರಿತಾರೆ. ಆದ್ರೆ ವಿಶಾಲಾಕ್ಷಿಗ್ ಮಾತ್ರ ನಾನ್ ಏರಿಯೋಣ ಅಂದ್ಕೊಂಡಿದ್ದೀನಿ ಹೂವು ಹಣ್ಣನ್ನ. ಹಾಗೆ ಆಗ್ಲಿ ಮಾಮ್. ಮೊದಲು ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ, ಬನ್ನಿ. ಪರವಾಗಿಲ್ಲ ಕಂದ, ಮೊದಲು ನೀವೇರಿರಿ. ಕೊನೆಗೆ ವಿಶಾಲಾಕ್ಷಿಗೆ ನಾನೇರಿತೀನಿ. ಡಮ್ಮೋ ಡಮ್ಮ. ಮಹಾತಾಯಿ, ನಮ್ಮಮ್ಮನ ತಲೆ ಮೇಲೆ ಹಾಲೆರಿಯೋ ದಿನ ಯಾವತ್ ಬರುತ್ತೋ? ಹಾಲಲ್ಲ ಡಮ್ಮಕ್ಕ, ಹಣ್ಣೇರಿತಾರೆ ನಮ್ಮ ಮಾಮ್. ಬರೀ ಮಾತಾಡಿದ್ರೆ ಹೇಗೆ? ಬಾ, ನಾನು ಹೋಗಿ ಕರ್ಕೊಂಡ್ ಬನ್ನಿ. ಏಯ್, ಅವನ್ ಮಲಗಿದನ್ ಕಣೆ. ಇವ್ರ ಜೊತೆ ಎರೆಯೋದು ವಲ್ಲಭಂಗ್ ಇಷ್ಟ ಇಲ್ಲ ಅನ್ಸತ್ತೆ. ನೀವು ಶುರು ಮಾಡಿ. ನೈನಿ, ಸುಮನಾ, ಇಲ್ಲಿ ಬನ್ನಿ. ಮಕ್ಳಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಹೂವು ಹಣ್ಣು ಏರಿರಿ. ಮಾಮ್, ನಿನ್ನೆ ಡಮ್ಮಕ್ಕ ಹೇಳ್ದಾಗೆ ನಡೀತಾ ಇದೆ. ಏನಂದ್ಲು? ಇವ್ರ ಅಮ್ಮ ವಿಶಾಲಾಕ್ಷಿ ಇವತ್ ಮಗು ತರ ಬರ್ತಾಳೆ ಅಂತ ಹೇಳಿದ್ಲಲ್ಲ. ನಿಜಾನೇ, ಚಿಕ್ಕ ಹುಡುಗಿ ಆಗೋದ್ಲು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಮಾಮ್? ಹೌದು ಕಂದ. ಹಣ್ಣು ಹೂನ ಮಕ್ಳ ತಲೆಗೆ ಎರಿಯಮ್ಮ. ಮೊದ್ಲು ನಮ್ ಮಕ್ಳಿಗಾಗ್ಲಿ ಎಲ್ಲದಕ್ಕೂ ಹತ್ರ ಪಡ್ತೀಯ. ಸುಮನಾ, ಪ್ರಸಾದ ಆದ್ರೂ ಸರಿ, ಮೊದ್ಲು ಅಮ್ಮನ ಕೊಟ್ಮೇಲೆ ತಾನೆ ನಾವೆಲ್ಲ ತಗೊಳ್ಳೋದು. ಇವಳೇನಾದ್ರೂ ದೇವ್ರಾಗಿದ್ರೆ ಹಾಗೆ ಮಾಡ್ತಿದ್ವಿ. ದೇವ್ರಲ್ವಲ್ಲ. ಅಂದ್ಕೊಳ್ಳೋದ್ರಲ್ಲಿ ಖುಷಿ ಸಿಗುತ್ತೆ ಅಂದ್ರೆ ಅಂದ್ಕೊಳ್ಳೋಣ ಸುಮನಾ. ನಿಮ್ ವ್ಯಂಗ್ಯನ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಯಾರೂ ಇಲ್ಲ ಮಾಮ್. ಅದಕ್ಕೆ ನೀವು ಹಣ್ಣಿರಿ. ಉಲುಚಿಗೆ ಹಣ್ಣು ಎರಿಬೇಕಂದ್ರೆ ನೀವು ನನ್ನ ಪಕ್ಕದಲ್ಲಿರ್ಬೇಕು. ಇನ್ನು ಎಳೆ ಮಗು ಉಲೂಚಿ, ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡು ಹಾಕಿ ಚಿಲ್ಡ್ರೇನ. ನನ್ ಮಗ್ಳಿಗೆ ಚಿಲ್ರೆ ಹಾಕೊಂತಿದ್ಯಾ ಚಿಕ್ಕಿ? ಆಸ್ತಿ ಇಲ್ಲ ಅಂತ ನೀನ್ ಇಷ್ಟು ಚೀಪಾಗಿ ಮಾತಾಡ್ತೀಯಾ? ಅಯ್ಯೋ ದೇವ್ರೆ, ಅಂಥದ್ ನಾನು ಏನೇ ಹೇಳ್ದೆ? ನೋಡ್ಕೊಂಡ್ ಚಿಲ್ರೆ ಹಾಕೊಂತ ಹೇಳಿಲ್ವಾ ನೀನು? ಅಯ್ಯೋ ಸುಮ್ನಮ್ಮ, ಏನು ಏಟಾಗ್ಬಾರ್ದು ಅನ್ನೋದೇ ಅವಳ ಉದ್ದೇಶನಮ್ಮ. ನೀವೆಲ್ಲ ಒಳಗೊಂದು ಹೊರಗೊಂದು ಮಾಡಿದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡ್ರಾ? ಏ ಸುಮನಾ, ಹೂವು ಹಣ್ಣು ಎರಿಯೋ ಹಾಗಿದ್ರೆ ಇರು, ಇಲ್ಲ ಅಂದ್ರೆ ಇಲ್ಲಿಂದ ಹೋಗು. ನಾವೇ ಎರಿತೀವಿ. ನನ್ ಮಗ್ಳಿಗೂನಾ? ಏರಿತೀವಿ, ಅದ್ರಲ್ಲೇನ್ ತಪ್ಪು? ನಾನ್ ಸುಮ್ನೆ ಇದ್ರೆ ನನ್ ಮಗಳನ್ನ ದತ್ತು ತಗೊಂಡು ನನ್ನನ್ನೇ ಅನಾಥೆ ಮಾಡೋ ತರ ಇದ್ದೀರಾ ನೀವು. ಸುಮನಾ, ಅರ್ಥ ಇಲ್ದೇನೆ ಏನೇನೋ ಮಾತಾಡ್ಬೇಡ ನೀನು. ಹೂವು ಹಣ್ಣಲ್ಲಿ ಮುಳುಗಿರೋ ಕಾಯಿನ್ಸ್ ಬಗ್ಗೆ ಹೇಳಿದ್ದು ಅತ್ತೆ. ಚಿಲ್ರೆ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಚೇಂಜ್ ಅಂತ ಹೇಳಿ, ಇಲ್ಲಾಂದ್ರೆ ಕಾಯಿನ್ಸ್ ಅಂತ ಆದ್ರೂ ಹೇಳಿ. ಹಾ, ಹಾಗೆ ಹೇಳಿದ್ರೆ ಪರವಾಗಿಲ್ಲ. ನಿನ್ ಜೊತೆ ಹುಷಾರಾಗಿರ್ಬೇಕಮ್ಮ ಸುಮ್ಮಿ. ನೊಣ ಅಂದ್ರೆ ಬೇರೆ ತರನೇ ಕೇಳ್ಸತ್ತೆ ನಿನ್ಗೆ. ಈಗ ನೀವ್ ಶುರು ಮಾಡ್ತಿರೋ ಇಲ್ವೋ? ಆಗ್ಲಿಂದ ತಿಲೋತ್ತಮ್ಮ ಅಮ್ಮ ಕಾಯ್ತಾ ಇದ್ದಾರೆ. ಅಮ್ಮನ್ ತಲೆ ಮೇಲೆ ಯಾವಾಗ ಅವ್ರ ಹಣ್ಣೆರಿತಾರೋ ಅಂತ.
ನಿನಗೂ ಆಸೆ ಆಗ್ತಿದೆ ಅನ್ಸುತ್ತಲ್ವಾ ಡಮ್ಮಕ್ಕ? ಏನಪ್ಪ ವಲ್ಲಭ, ಹೈಟ್ ಕಡಿಮೆ ಇದ್ರು ನಮ್ಮಂತವ್ರನ್ನು ಕೂಡ ಚಿಕ್ಕ ಮಗು ಅಂತ ತಿಳ್ಕೊಂಡು ತಲೆ ಮೇಲೆ ಹಣ್ಣು ಎರಿಯೋದಾದ್ರೆ ಹೇಳಿ, ನಾನು ಡಮ್ಮಕ್ಕ ಜೊತೆಗೆ ನಿಂತ್ಕೊಂಡ್ಬಿಡ್ತೀವಿ. ನನ್ ಮರ್ಯಾದೆನ ತೆಗ್ಯೋ ತರ ಇದ್ದೀರಾ, ಸೈಲೆಂಟ್ ಆಗಿ ನಿಂತ್ಕೊಳ್ರಿ. ಯಜಮಾನ್ರಿ ಬನ್ನಿ ಹಣ್ಣೆರಿಯೋಣ. ಬಾ. ಈಗ ಎರಿಸ್ಕೊಳಮ್ಮ ನೀನು ಹೂವು ಹಣ್ಣನ್ನ. ಅದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸುಮನ. ವಿಶಾಲ್ ಮತ್ತೆ ನಯನಿನ ಅಪ್ಪ ಅಮ್ಮ ಅಂತ ಕರೆಯೋ ಈ ಹುಡುಗಿಗೆ ನಾನು ಹೂವು ಹಣ್ಣನ್ನ ಎರೆದ್ರೆ ನನಗೆ ತುಂಬಾನೇ ಪುಣ್ಯ ಬರುತ್ತೆ ಅನ್ನಿಸ್ತು ಅಷ್ಟೇ. ಒಳ್ಳೇದೇ ಅಲ್ವಾ ಮಾವು? ನೀವು ಹಾಕಿ ಮಾವು. ವಿಶಾಲಾಕ್ಷಿ, ಬೆಂಕಿ ಬೆಂಕಿ ಪಾಪ ಅಯ್ಯಯ್ಯೋ, ಏನಾಯ್ತು? ಬೆಂಕಿ ಉರಿತಾ ಇದೆ, ಅದನ್ನ ಆರಿಸಿ. ಗಾಬರಿ ಮಾಡ್ಕೋಬೇಡಿ ವಿಶಾಲ್ ಅವರೇ, ಅಮ್ಮಂಗೆ ಏನೂ ಆಗಲ್ಲ. ಏನು ಆಗಿಲ್ಲ ಅಂತಿದ್ಯಲ್ಲೇ. ಕೂದ್ಲು ಸುಟ್ಟು ಹೋದ್ಮೇಲೆ ಅವಳು ಕೂಡ ಸುಟ್ಟು ಬೂದಿ ಆಗೋಗ್ತಾಳೆ ಕಣೆ ಡಮ್ಮಕ್ಕ. ಅಮ್ಮ ಕಣ್ಮುಚ್ಕೊಂಡು ಯೋಗ ನಿದ್ರೆಲಿದ್ದಾರೆ. ಹಾ? ಅಲ್ಲ, ಬೆಂಕಿ ಹೇಗೆ ಹತ್ಕೊಂತು? ಅತ್ತೆ, ಹೂವು ಹಣ್ಣು ಎರೆದ ತಕ್ಷಣ ಹೀಗಾಯ್ತು. ಭಯ ಪಡೋ ಅಗತ್ಯ ಇಲ್ಲ ಅಮ್ಮ. ಕೆಲವ್ರು ಮನ್ಸಲ್ಲಿರೋ ಅಂತ ಉರಿ ನನ್ ತಲೆಗೆ ಹತ್ಕೊಂಡಿದೆ ಅಷ್ಟೇ. ಅದು ತಾನಾಗ್ ತಾನೇ ಆರೋಗುತ್ತೆ, ನನಗೆ ಏನೂ ಆಗೋದಿಲ್ಲ. ನಿಮ್ ಹೊಟ್ಟೆಲಿ ಇದ್ದಿದ್ದು ರೀನಾ? ಏಯ್, ನಾನೇನ್ ಮಾಡ್ದೆ? ಬೆಂಕಿ ಆರೋಯ್ತು. ಆದ್ರೆ ತಂಗಿ ಅವಾಗ ಏನೂ ಆಗ್ಲಿಲ್ಲ. ಇದು ನಿಜನಾ? ಕನ್ಸ ಅಮ್ಮ? ನಿನಗೇನು ಆಗ್ಲಿಲ್ಲ? ಆಗಲ್ಲ ಅಂತ ಹೇಳಿದ್ದೆ ಅಲ್ವಾ. ಭಕ್ತಿಯಿಂದ ಶಿವನ್ಗೆ ಮನ್ಸಾರೆ ಇಲ್ಲ ಆಗಿದ್ರ ಬಗ್ಗೆ ಹೇಳಿದ ತಕ್ಷಣ ಹಿಮ ಇರೋ ಜಾಗದಲ್ಲಿರೋ ಅಂತ ನಮ್ಗೆ ಆ ಬೆಂಕಿ ಏನ್ ಮಾಡುತ್ತೆ ಅಂತ ಧೈರ್ಯ ಹೇಳ್ದ. ಈಗ ಮೈಯೆಲ್ಲ ಎಷ್ಟು ಹಗುರವಾಗಿದೆ ಗೊತ್ತಾ? ಅಂದ್ರೆ ಅತ್ತೆಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಂತೀಯ ವಿಶಾಲಾಕ್ಷಿ? ಅಷ್ಟೇ ಅಲ್ವಾ ಅಮ್ಮ?
ಒಳ್ಳೆ ಕೆಲ್ಸನೇ ಮಾಡಿದ್ರು. ಹಬ್ಬದ ತಿಂಡಿ ತಿಂದು ಮುಂದಿರೋ ಕೆಲ್ಸಗಳನ್ನ ನಾನು ನೋಡೋಣ ಬನ್ನಿ. ಅಮ್ಮ ಅಯ್ಯ ಅಯ್ಯ ಜೋರಾಗಿ ತಲೆ ಬಾಚಿದ್ರೇನೆ ನೋವ್ತಾ ಇದೆ. ಆದ್ರೆ ಅವಳು ತಲೆಗೆ ಬೆಂಕಿ ಎತ್ಕೊಂಡ್ರು ಸುಮ್ಮನೆ ಇದ್ಲಲ್ಲ ಮಾಮ್. ಮಾಯಾವಿ ಹುಡುಗಿ ಸಾಮಾನ್ಯದವಳಲ್ಲ ವಲ್ಲಭ. ಅವಳ ಕತೆ ಮುಗ್ಸೋಣ ಅಂತ ಬೆಟ್ಟದಿಂದ ಕೆಳಗ್ ನೂಕಿದ್ರೂ ಅವಳಿಗೇನೂ ಆಗಿಲ್ಲ ಅನ್ನೋ ಥರ ಮನೆಗ್ ಬಂದ್ಲು. ನಮ್ ವಿಷಯದಲ್ಲಿ ತಲೆ ಹಾಕ್ತಿದ್ದಾಳೆ ಅಂತ ಕೆಮಿಕಲ್ ಬಾಲ್ಸ್ ಅನ್ನ ತಲೆ ಮೇಲೆ ಸುರಿದಿದ್ದಕ್ಕೆ ಅನ್ಕೊಂಡ್ ಹಾಗೆ ಬೆಂಕಿ ಬಂತು. ಆದ್ರೆ ಬೆಂಕಿ ಬೆಂಕಿ ಅಂತ ಅವಳು ಒದ್ದಾಡ್ಲಿಲ್ಲ. ಏನೋ ಆಯಿಲ್ ಹಾಕಿರೋ ಹಾಗೆ ತಲೆ ತಂಪಾಗಿರೋ ತರ ಎಷ್ಟು ಆರಾಮಾಗಿ ಕೂತಿದ್ಲಲ್ಲ ಮಾಮ್, ನೋಡಿದ್ರಲ್ಲ ನೀವೇ. ಅದೇ ಆಶ್ಚರ್ಯ ಆಗ್ತಿದೆ ಕಣೋ. ಅಗರ್ಬತ್ತಿ ತಾಗದ್ರೇನೆ ಚುರ್ರ ಅನ್ನತ್ತೆ, ಅಂತಾದ್ರಲ್ಲಿ ಬೆಂಕಿನೇ ತಲೆ ಮೇಲೆ ಹೊತ್ಕೊಂಡು ಉರಿಯಿತು. ಬಾ ನಂದಿಶಾ, ಬಾ ಬಾ. ಯಾಕೆ ಸಂಕೋಚ ಪಡ್ಕೋತಿದ್ಯಾ? ರೂಮಲ್ಲಿರೋದು ಪುತ್ರ ರತ್ನ, ವಿಚಿತ್ರ ರತ್ನ. ಇವ್ರಿಬ್ರೇ. ಅನುಮತಿ ಇಲ್ದೆ ಬರಬೇಕೋ ಬೇಡವೋ ಅಂತ ಇವ್ರಿಗೆ ಮಾಡೋದಕ್ ಬೇರೆ ಕೆಲ್ಸ ಇದ್ರೆ ತಾನೆ ಡಿಸ್ಟರ್ಬ್ ಆಗಕ್ಕೆ. ಏಯ್, ಇಲ್ಲಿಗ್ ಬಂದು ಯಾರ ಬಗ್ಗೆ ನೀವಿಬ್ರೇ ಮಾತಾಡ್ತಿದ್ದೀರಾ? ನಿಮ್ ಬಗ್ಗೆನೇ ಅತ್ತೆ. ಏಯ್, ವಿಷಯ ಏನಂತ ಹೇಳ. ವಲ್ಲಭ, ನೀವು ನಮ್ಮಮ್ಮ ವಿಶಾಲಾಕ್ಷಿ ಮಾಡೋ ವಿನ್ಯಾಸ ನೋಡಿ ಭಯಕ್ಕೆ ಒಳಗಾಗಿದ್ದೀರಾ ಅಂತ ಅನಿಸ್ತಾ ಇದೆ. ಮಕ್ಳಿಗ್ ಭಯ ಪಡೋದಂದ್ರೇನು ಅಂತ ಮ್ಯಾಜಿಕ್ ಅನ್ನ ತುಂಬಾ ನೋಡಿದೀನಿ. ಚಿಕ್ಕ ಹುಡುಗಿ ಅನ್ಕೊಂಡು ಕೇವಲವಾಗಿ ತಿಳ್ಕೊಳಕ್ ಹೋಗಬೇಡಿ. ದೊಡ್ಡ ಮಾತೆ. ಚಿಕ್ಕವಳು ಚಿಕ್ಕ ಹುಡುಗಿ. ಮಾಮ್ಗಿರೋ ಅನುಭವದಷ್ಟು ವಯಸ್ಸು ಕೂಡ ಆಗಿಲ್ಲ ಅವಳಿಗಿನ್ನು. ಹಾಗಾದ್ರೆ ನಾನ್ ಹೇಳೋದನ್ ಕೇಳಿ ನೀವು ಚಡಪಡಾಯಿಸಬಾರದು. ಇವ್ರ ಮುಖದ ಮೇಲೆ ಅದೇ ಮುಖದ ಮೇಲೆನೆ ಹೇಳಿದ್ರು ಏನು ಅನ್ಕೊಳ್ಳಲ್ಲ ಅಂತ ಹೇಳ್ದೆ ಅತ್ತೆ. ಅಫ್ಕೋರ್ಸ್. ಆದ್ರೂ ನಂದೀಶನ್ಗೆ ನನ್ನ ಹತ್ರ ಮಾತಾಡೋ ಅಂತ ವಿಷಯ ಏನಿದೆ? ಈ ಮಾತನ್ನ ಹೇಳೋದಕ್ಕೆ ಪರಿಚಯದ ಬಂಧವೇ ಇರ್ಬೇಕು ಅಂತ ಏನೂ ಇಲ್ಲ ದೊಡ್ಡ ಮಾತೆ. ಅದೇನಂತ ಹೇಳಯ್ಯ, ಟೈಮ್ ವೇಸ್ಟ್ ಮಾಡ್ಬೇಡ. ವೃಶ್ಚಿಕ ಇದೆ. ನಂದು ವೃಶ್ಚಿಕ ರಾಶಿನೇ. ಜಾತಕ ನೋಡೋದಕ್ ಬಂದಿದ್ಯಾ? ನೋಡು. ಕೈ ನೋಡೋದ್ರ ಬಗ್ಗೆ ಅಲ್ಲ ರಾಜಾ, ಚೇಳ್ ಕಚ್ಚೋದ್ರ ಬಗ್ಗೆ ಹೇಳ್ತಿದ್ದಾನೆ ನಂದೀಶ. ಚೇಳ? ಹೌದು ದೊಡ್ಡ ಮಾತೆ. ಆಗ್ಲೇ ಈ ಕೋಣೆ ಕಡೆನೆ ಬಂದಿದ್ರು. ನೀವಿರ್ಬೇಕಾದ್ರೆ ನಾನು ಒಳಗಡೆ ಹೇಗೆ ಬರ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಮಾತೆ ನನ್ನನ್ನ ಕರ್ಕೊಂಡ್ ಬಂದ್ರು. ಚೇಳ್ ಮನೆ ಒಳಗಡೆ ಬಂದಿದ್ಯಾ? ಅದನ್ನ ಹೊಡೆದು ಸಾಯಿಸ್ಬೇಕು ಮೊದ್ಲು. ನನ್ ಮಗನ್ ಯಾಕೆ ಹೊಡಿತಿದ್ಯಾ? ಅಯ್ಯೋ ಅಮ್ಮ. ಇವ್ರೇ ಅಲ್ವಾ ಮಾತೆ ವೃಶ್ಚಿಕನ ಒಡ್ದ್ ಹಾಕಬಿಡಿ ಅಂತ ಹೇಳಿದ್ದು? ಅದು ನನ್ ಗಂಡನ್ ಮೈ ಮೇಲೆ ಹತ್ತಿದೆ ಅನ್ಸುತ್ತೆ ಅತ್ತೆ. ಎಲ್ಲಿದೆ? ಚೇಳು ಇಲ್ಲೇ ಇದೆ ಕಣೋ, ಅಲ್ಲಾಡ್ಬೇಡ. ಅಮ್ಮ, ಅಯ್ಯೋ ಸಾಯಿಸು ನಂದೀಶ, ಸಾಯಿಸು. ಕಮಾನ್, ಕೊಡಿ ಅತ್ತೆ ಅದನ್ನ ಇಲ್ಲಿ. ಅಯ್ಯೋ ಬಿಡೆ, ಸಾಕು. ಅಯ್ಯೋ ಕೊಡಿ ನಂದೀಶ, ಕೊಡಿ. ಸಾಯಿಸು ಅದನ್ನ, ಚೆನ್ನಾಗಿ ಹೊಡಿ. ಸಾಯಿಸು ಸಾಯಿಸು ಅದನ್ನ. ಅಯ್ಯೋ ಬಿಡೆ, ಸಾಕು. ಅಯ್ಯೋ ಬಿಡೋ. ನನ್ ಮಗನ್ನ ಸಾಯಿಸ್ಬೇಡಿ. ಅಯ್ಯೋ ವೃಶ್ಚಿಕನ ಮಾತೆ. ಸಾಕು, ನಿಲ್ಸ್ರ, ಹೋಗ್ರ ಕಡೆ. ರುಚಿಕ ಅಂತ ಹೇಳಿ ನನ್ ಮೈನ ಹಣ್ಣು ಮಾಡ್ಬಿಟ್ರಲ್ಲ. ಸ್ವಲ್ಪ ತಡೀರಿ. ಅಯ್ಯೋ ನಂದೀಶ, ಚೇಳು ಎಲ್ಲಿದೆ ಅಂತ ಒಂದ್ ಸ್ವಲ್ಪ ನೋಡಿ. ಆಗ್ಲಿ ಮಾತೆ. ನಿಲ್ಸು, ನೀವು ಕೈ ಮಾಡಿದ್ದೆ ಸಾಕು. ಚೇಳು ಕಚ್ಚಿದ್ರು ಪರವಾಗಿಲ್ಲ, ನೀವ್ ಇನ್ನೊಂದ್ ಏಟ್ ಹೊಡೆದ್ರು ನಾನು ಸತ್ತೇ ಹೋಗ್ತೀನಿ ಅಷ್ಟೇನೆ. ಎಲ್ಲಿ ಹೋಯ್ತೋ ಏನೋ ಆ ವೃಶ್ಚಿಕ.
ಇಷ್ಟೊತ್ತಿಗೆ ಸತ್ತೇ ಹೋಗಿರುತ್ತೆ. ನನ್ ಗಂಡನೇ ಹಣ್ಣಾಗಿದ್ದಾನೆ, ಇನ್ನು ಬದುಕಿರತ್ತಾ? ಕಮಾನ್ ನಂದೀಶ. ಬರ್ತೀನಿ ಮಾತೆ. ಛೀ ಹೋಗೋ. ನಮಸ್ಕಾರ. ಯಾವಾಗಲೇ ನಡೀರಿ ಮಾತೆ. ದಿಸ್ ಇಸ್ ಫಾರ್ ಯು. ಇದನ್ ಕಮ್ಮಿ ಇತ್ತು. ನಡಿ. ಅಮ್ಮ ವಲ್ಲಭ ಕೂತ್ಕೊಳ್ಳು. ಅಮ್ಮ ಅಯ್ಯೋ. ಅದು ಓಕೆ? ಮುಟ್ ನೋಡ್ಕೊಳಂಗ್ ಹೊಡೆದ್ರು ಓಕೆನಾ ಅಂತ ಕೇಳ್ತಿರಲ್ಲ ಮಾಮ್. ಅಮ್ಮ ಅಯ್ಯೋ.